ನಮಸ್ತೆ ಎಲ್ಲರಿಗೆ. ಬಸವರಾಜ್ ಅಂತ. ತುಂಬ ಓಕೆ, ಇವನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿ. ನಂದು ಜರ್ನಿ ತುಂಬ 20 ವರ್ಷ ಆಯ್ತು ಆಲ್ಮೋಸ್ಟ್. ಸೊ 2000 ನಾವು ಇಂಜಿನಿಯರಿಂಗ್ ಮುಗಿಸಿ 4 ಇಯರ್ಸ್ ಕೆಮಿಕಲ್ ಇಂಜಿನಿಯರಿಂಗು. ಸೊ 4 ಇಯರ್ಸ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿ ಇಲ್ಲಿ ಗುಜರಾತ್, ಕರ್ನಾಟಕ ಅಲ್ಲೆಲ್ಲ ಮಾಡಿ ಕೊನೆಗೆ ಎಲ್ಲ 2000ದಿಂದ ಸ್ಟಾರ್ಟ್ ಆಗಿದೆ. ಅವಾಗೆಲ್ಲ ಸ್ಯಾಲರಿ 2000 ರೂಪೀಸ್. ಸೊ 3-4 ಇಯರ್ಸ್ ಅಲ್ಲೇ ಸ್ಟ್ರಗಲ್ ಮಾಡಿ ಕೊನೆಗೆ ಇಲ್ಲಿ ನಾನು ಜಿಗಣಿಯಲ್ಲಿ ಕೆಲಸ ಮಾಡುತ್ತಿರುವಾಗ 2003-4 ಹೇಳಿದ್ರು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರೋರು SAP ಕೋರ್ಸ್ ಮಾಡಿ ಅಂತ. ನಮ್ಮ ಫ್ರೆಂಡ್ ಒಬ್ಬರು ಅವ್ರ ಬ್ರದರ್ ಎಕ್ಸೆಂಚರಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರು ಹೇಳಿದ್ರು ಮಾಡಿ SAPಯಲ್ಲಿ ಮಾಡಿ MM ಮಾಡಿ ಏನಾದರೂ ಇದ್ದರೆ ಕೇಳಿ ಅಂತ. ಆವಾಗ ಯಾರು SAP ಅನ್ನೋರು ತುಂಬ ಕಡಿಮೆ, ಎಲ್ಲ ಕೋಡಿಂಗ್ ಎಲ್ಲ ಇರೋರು. ಸೊ ಎಲ್ಲೋ ಒಬ್ಬರು ಸಿಗಾರ ಅಪರೂಪಕ್ಕೆ. ಸೊ ಅವ್ರಿಗೆ ನಾವು ಫಸ್ಟ್ ಯಾರೋ ಆಂಧ್ರದವನು ಕೋಚಿಂಗ್ ತೊಗೊತೀನಿ ಅಂತ ದುಡ್ಡು ತಗೊಂಡಾಗ ಕಳಿಸ್ಲಿಲ್ಲ ಅವನು. ಆಮೇಲೆ ಫೀಸ್ ಎಲ್ಲ ತಗೊಂಡು ಟೇಬಲ್ ಗೀಬಲ್ ಎಲ್ಲ ಕ್ರಿಯೇಟ್ ಮಾಡೋದು ಹೇಳಿಸ್ಕೊಟ್ಟ. ಆಮೇಲೆ ಅವನು ಹೇಳ್ಕೊಡ್ಲಿಲ್ಲ. ಆಮೇಲೆ ಕೊನೆಗೆ ನಾವೇ ಸ್ವಂತ ಅವ್ರ ಹತ್ರ ಹೋಗಿ ಅವ್ರ ಹತ್ರನ ಕಳಿಸ್ಕೊಂಡು ಸೊ 2005 L&Tಯಲ್ಲಿ ಸಿಗ್ತೀನಿ ನನಗೆ. L&T ಇನ್ಫೋಟೆಕ್ ಮುಂಬೈಯಲ್ಲಿ. ಸೊ 2 ಇಯರ್ಸ್ ಅಲ್ಲಿ ವರ್ಕ್ ಮಾಡಿದೆ ನವಿ ಮುಂಬೈಯಲ್ಲಿ. 2.5 ಇಯರ್ಸ್ ರಫ್ಲಿ ಸಪೋರ್ಟ್ ಪ್ರಾಜೆಕ್ಟ್ಸಲ್ಲೆಲ್ಲ ಶೆವ್ರಾನಲ್ಲಿ. ಆಮೇಲೆ ಬೇಸಿಕಲಿ ಅಲ್ಲೇ ಬೆಳಗ್ಗೆ 8ರಿಂದ ರಾತ್ರಿ 9 ಗಂಟೆವರೆಗೆ L&Tನಲ್ಲಿ ನೀವು ವರ್ಕ್ ಮಾಡಿದರೆ ನಿಮಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲೇ ಊಟ, ನಾಷ್ಟ, ಟಿಫಿನ್ ಎಲ್ಲ ಸಿಗುತ್ತೆ. ಸೊ ದ್ಯಾಟ್ಸ್ ಅ ಗುಡ್ ಅಡ್ವಾಂಟೇಜ್. ಸೊ ಇಫ್ ಯು ವಾಂಟ್ ಟು ಲರ್ನ್ ಅಂದರೆ ನಿಮಗೆ ನಾವು ಇಲ್ಲಿಂದ ಬೆಂಗಳೂರಿಂದ ಹೋಗಿರ್ತೀವಿ. ಸೊ ಮನೆಗೆ ಬಂದ ರೂಮಿಗೆ ಬಂದು ಮಾಡೋಕ್ಕೆ ಕೆಲಸ ಇರಲ್ಲ. ಸೊ ಅಲ್ಲೇ ಕುಂತು ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಕಲಿತು. ಸೊ ನೀವು ಏನಾದರೂ ನಿಮ್ಮ ಟೀಮಿಗೆ ಆಗಲಿ ನಿಮ್ಮ ಸುಪೀರಿಯರ್ಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲ ತೋರಿಸ್ಬೋದು. ಕಲಿತು ಎಷ್ಟು ಬೇಗ ನೀವು ಎಷ್ಟು ಕಲಿತೀರ ಅನ್ನೋದು, ಎಷ್ಟು ಎಫರ್ಟ್ ಹಾಕಬೇಕು. ಸೊ ವೀಕೆಂಡ್ಸಲ್ಲೂ ಹೋಗೋದು, ಆಫೀಸಲ್ಲಿ ವರ್ಕ್ ಮಾಡೋದು, ಹೊಸದು ಏನಾದರೂ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಯಾರೋ ಬೇರೆ ಟಿಕೆಟ್ಸು ನಾವು ನೋಡಿ ಸಾಲ್ವ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋದು. ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ತೋರಿಸುತ್ತೆ. ಸೊ ಹಂಗೆ 2 ವರ್ಷ ಅಲ್ಲಿ 2.5 ವರ್ಷ ಮಾಡಿದ್ಮೇಲೆ ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದು ಕ್ಯಾಪ್ಜೆಮಿನಿಗೆ. ಸೊ ಅಲ್ಲಿ ಒಂದು 5 ವರ್ಷ ಇದ್ದೆ ನಾನು. ಫಿಲಿಪ್ಸ್ಗೆ ವರ್ಕ್ ಮಾಡಿದೆ 5 ಇಯರ್ಸ್. ಫಿಲಿಪ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ಗೂ ಮತ್ತು ಹೆಲ್ತ್ ಕೇರು, ಸಪ್ಲೈ ಚೇನು, ಬೇಸಿಕಲಿ MM, SD, ಲಾಜಿಸ್ಟಿಕ್ಸು. ಸೊ ಅಲ್ಲಿ ಒಂದು 4.5 ಇಯರ್ಸ್ ವರ್ಕ್ ಮಾಡಿದೆ. ಅಲ್ಲಿ ಬೇಸಿಕ್ ರೋಲ್ಔಟ್ಸ್ ಎಲ್ಲ ಮಾಡಿದ್ವಿ, ಸಪೋರ್ಟ್ಸು, ಚೇಂಜ್ ರಿಕ್ವೆಸ್ಟ್ಸು, ಎಲ್ಲ ಪ್ರಾಜೆಕ್ಟ್ಸು ಆ ಥರ ಮಾಡಿ ಲಾಸ್ಟ್ 13 ಇಯರ್ಸಿಂದ ಇನ್ಫೋಸಿಸಲ್ಲಿದ್ದೀನಿ. ಸೊ ಇನ್ಫೋಸಿಸಲ್ಲಿ ಬೇಸಿಕಲಿ ಇಂಪ್ಲಿಮೆಂಟೇಷನ್, ರೋಲ್ಔಟ್ ಮ್ಯಾನೇಜರ್, ಸೊಲ್ಯೂಷನ್ ಆರ್ಕಿಟೆಕ್ಟ್, ಸೊ ಎಲ್ಲ ರೋಲ್ಸು ಮಾಡಿದ್ದೀವಿ. ಸದ್ಯಕ್ಕೆ ಲಾಸ್ಟ್ 3-4 ಇಯರ್ಸಿಂದ S/4HANA ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಗ್ಲೋಬಲ್ ಆಪ್ಟಿಮೈಜೇಷನ್ನು ಮತ್ತು ರೀಸೆಂಟ್ ಒಂದು 50 ಕಂಟ್ರೀಸ್ ಇಂಪ್ಲಿಮೆಂಟ್ ಎಲ್ಲ ಮಾಡಿದ್ದೀವಿ. ಸೊ ಇದು ನನ್ನ ಜರ್ನಿ. ಸೊ ಅಷ್ಟೊಂದು ಡೀಟೇಲ್ ಸ್ಟ್ರಗಲ್ಸ್ ಇದೆ, ಬಟ್ ನಾಟ್ ಸೋ ಮಚ್ ಆ್ಯಸ್ ಯು ಸೆಡ್. ಬಟ್ ಐ ಥಿಂಕ್ ನಾವು ಇಟ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಏನು ಬೇಸಿಕಲಿ ನಾನು ಬಂದಿದ್ದೆ ಯಾಕೆ ಅಂದರೆ ಜಸ್ಟ್ ಟು ಮೀಟ್, ಅಂಡರ್ಸ್ಟ್ಯಾಂಡ್, ನನ್ನ ಕಡೆಯಿಂದ ಏನಾದರೂ ಯಾರಿಗಾದರೂ ಹೆಲ್ಪ್ ಆಗಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಗಲಿ, ನಾಲೆಜ್ ಆಗಲಿ, ಎನಿಥಿಂಗ್. ಐ ಆಮ್ ಓಪನ್ ಫಾರ್ ಇಟ್. ಥ್ಯಾಂಕ್ಸ್. ಒಂದು ಸೆಗ್ಮೆಂಟ್ ಅಂದರೆ ಗ್ರೂಪ್ ಡಿಸ್ಕಷನ್ ಒಂದು ಪ್ಲಾನಿಂಗ್ ಇತ್ತು. ಐ ಹ್ಯಾವ್ ಚೂಸನ್ ಸಮ್ ಟಾಪಿಕ್ಸ್. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ ಟಾಪಿಕ್ನ ಒಂದು ಕ್ವಶನ್ ಕೇಳಬೇಕಂತ ಪ್ಲ್ಯಾನ್ ಇದೆ. ಸರ್, ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರಲ್ಲಿ AI ಕ್ಯಾನ್ ರಿಪ್ಲೇಸ್ SAP? ನಾಟ್ ಕನ್ಸಲ್ಟೆಂಟ್ಸ್. ಬೇಸಿಕಲಿ AI ಕ್ಯಾನ್ ರಿಪ್ಲೇಸ್ ಬೇಸಿಕಲಿ ಆಪರೇಷನ್ಸ್ in terms of business operations, but not as a consultant at this level. ಸೊ ಈ ಹೊಸದಾಗಿ ಬಂದಿದೆಯಲ್ಲ SAP, AI, Joule ಎಲ್ಲ ಬಂದಿದೆ. ಬಟ್ ಇಟ್ ಈಸ್ ಪೆನೆಟ್ರೇಟಿಂಗ್ and nobody is not investing any. It even if start right now ECC ಮುಗಿಸಿ S/4 is a biggest advantage for all consultants, so that you can spend another 10 years easily. So AI positioning is slow, but investing is very expensive. First of all, it's all SaaS based and you need to pay a lot of subscription fees. So adike I think maybe even start madidru they will start with only with pilot, but by that time what you can do is you can acquire the skills. So you are ready even if you Joule agli enadri then basically, but for a consulting it is not a threat at the moment. ಅದು ಫ್ರೀ ಡಿಪೆಂಡೆಂಟ್ ಸಿಸ್ಟಮ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಮೊದಲು ಬಂದು SAP ಪ್ರಾಡಕ್ಟ್ಸ್ ತುಂಬ ಲಾಂಚ್ ಮಾಡ್ತಾ ಇರ್ತಾರೆ ಆವಾಗ. ಇಂಡಸ್ಟ್ರಿ ಸ್ಪೆಷಲಿಸ್ಟ್ ಆಗಲಿ, ಆಮೇಲೆ ಇನ್ನೊಂದು ಪ್ರೀ ಡಿಫಂಡ್ ಅಂತ ಹೇಳಿದ್ರು, ಕ್ಯಾಟಲಿಸ್ಟ್ ಅಂತ ಬರುತ್ತೆ. ಬಟ್ ನನ್ ಆಫ್ ದೆಮ್ ಆರ್ ಸಕ್ಸಸ್. ಓನ್ಲಿ ECC ಈಸ್ ದ ಮೋಸ್ಟ್ ಸ್ಟೇಬಲ್. ಈವನ್ S/4 ನಾವು ಲಾಸ್ಟ್ 4 ಇಯರ್ಸಿಂದ ಮಾಡ್ತಾ ಇದ್ದೀವಲ್ಲ, ಲಾಟ್ ಆಫ್ ಟೆಕ್ನಿಕಲ್ ಥಿಂಗ್ಸ್ ಹ್ಯಾವ್ ಕಮ್ ಇನ್, ಬಟ್ ಇಟ್ ಈಸ್ ನಾಟ್ ಸ್ಟೇಬಲ್. ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಈವನ್ SAP ಕ್ಯಾನಾಟ್ ಸಾಲ್ವ್ ಮೆನಿ ಟೈಮ್ಸ್.
ಸೊ ಅದು ಒಂದು ಪ್ರಾಬ್ಲಮ್ ಇದೆ. S4 ಇನ್ನೂ ಸ್ಟೇಬಲ್ ಆಗೋಕ್ಕೆ ಇನ್ನೊಂದು 4-5 ವರ್ಷ ಬೇಕು. ಸೊ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಆಲ್ಮೋಸ್ಟ್ ನಾವು SAP ಹಾಟ್ಲೈನ್ಗೆ ಕಾಂಟ್ಯಾಕ್ಟ್ ಇರ್ತೀವಿ, ನಮಗೊಂದು ಸಪ್ರೇಟ್ ಟೀಮೇ ಇದೆ SAPಯಿಂದ. ಸೊ ಆಲ್ಮೋಸ್ಟ್ ತುಂಬ ಪ್ರಾಜೆಕ್ಟ್ ಟಿಕೆಟ್ಸ್ ಎಲ್ಲ ರೈಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ SCCಯಲ್ಲಿ ಈಗ ವರ್ಕ್ ಆಗ್ತಾಯಿತ್ತು, ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ಸ್ ತುಂಬ ಇದೆ. ಸೊ ಡೇಟಾಬೇಸ್ ಅಷ್ಟೊಂದು ಇನ್ನೂ ಸೆಟಪ್ ಆಗಿಲ್ಲ. ಸೊ ಏನೋ ನೀವು ಯೋಚನೆ ಮಾಡಲಾರ್ದೆಲ್ಲ ಎರರ್ಸ್ ಎಲ್ಲ ಬಂದುಬಿಡುತ್ತೆ. ಸ್ಟ್ಯಾಂಡರ್ಡ್ ಆಗಿ ECCಯಲ್ಲಿ ವರ್ಕ್ ಆದರೆ S4 ಎಲ್ಲ ಆಗಲ್ಲ. ಸೊ ಅದು ಇನ್ನೂ ಸ್ಟೇಬಲ್ ಆಗಬೇಕು. ಸೊ S4 ನೋಡಿ, ಸೊ ಅದು ಜಾಸ್ತಿ ಏನೋ ಫಂಕ್ಷನಲ್ ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಇಲ್ಲ. ಟೆಕ್ನಿಕಲ್ ಹೊಸ್ದಾಗಿ ಟೆಕ್ನಾಲಜಿ ಅಂತ ತಂದಿದ್ದಾರೆ, APIs, OData ಸರ್ವಿಸ್, CDS. ಸೊ ದೋಸ್ ಆರ್ ದ ನ್ಯೂ ಏರಿಯಾಸ್ ವಿಚ್ ಸ್ವಲ್ಪ ಟೈಮ್ ಆಗುತ್ತೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಏನು ಇಂಟಿಗ್ರೇಷನ್ಸ್ ನಾರ್ಮಲ್ XML ಆಗಲಿ RFC IDOCS ಎಲ್ಲ ಹ್ಯಾಂಡಲ್ ಮಾಡ್ತಿದ್ವಿ. ಅಲ್ಲಿ ನಮಗೆ ಫಂಕ್ಷನಲ್ ಕವರೇಜ್ ಚೆನ್ನಾಗಿತ್ತು, ನಾವೇ ಸ್ವಂತ ಮಾಡ್ಬೋದಿತ್ತು. ಸೊ ನ್ಯೂ ಟೆಕ್ನಾಲಜಿ ವಿ ಸ್ಟಿಲ್ ಡಿಪೆಂಡೆಂಟ್ ಡೆವಲಪರ್ಸ್, ಈ OData ಆಗಲಿ CDS ಆಗಲಿ. ಸೊ ವೆರಿ ಲಿಮಿಟೆಡ್ ಇನ್ ಟರ್ಮ್ಸ್ ಆಫ್ ಏನು ಕಂಟ್ರೋಲ್ ಮಾಡೋಕ್ಕೆ. ಸೊ ನೀವು ಯು ಹ್ಯಾವ್ ಟು ಡಿಪೆಂಡ್ ಆನ್ ABAP. ಬೇಸಿಕಲಿ ನಿಮ್ದು ಏನಂದರೆ ಟು ಸಕ್ಸೀಡ್ ವೆಲ್ ಯು ನೀಡ್ ಟು ಮೇಂಟೈನ್ ಗುಡ್ ರಿಲೇಷನ್, ಬಿ ಹಂಬಲ್, ಬಿ ಲರ್ನರ್. ಸೊ ಅಷ್ಟೇ. ಆ್ಯಂಡ್ ಯಾರ್ಯಾರಿಗೆ ಏನೇನು ಹೆಲ್ಪ್ ಮಾಡ್ಬೋದು ನಿಮ್ಮ ಕಡೆಯಿಂದ, ನಾಲೆಜ್ ಅವ್ರು ಹೇಳಿದ್ದಾರೆ, ಶೇರಿಂಗ್ ಆ್ಯಂಡ್ ಕೇರಿಂಗ್. ಸೊ ಐ ಥಿಂಕ್ ದಟ್ ಈಸ್ ದ ಸ್ಕಿಲ್ ಎವ್ರಿಬಡಿ ಶುಡ್.